ವಿಕ್ರಮ್ ನಾಯಕತ್ವ ಅಂದ್ರೆ ಒಗ್ಗಟ್ಟಿನಲ್ಲಿ ವಿಜಯ ಇದೆ. ಯುನೈಟೆಡ್ ಅಂದ್ರೆ ಒಗ್ಗಟ್ಟು, ವಿಕ್ರಮ್ ಅಂದ್ರೆ ವಿಜಯ. ಬಂದ ತಕ್ಷಣ ಸಾಯಿಬಾಬಾ ದರ್ಶನ ಮಾಡಿದ್ದಾರೆ. ನಮ್ಮ ಗುಲ್ಬರ್ಗದ ಶ್ರೀಗಳು, ನಾನು ಸದ್ಯ ಅವ್ರನ್ನ ಭೇಟಿ ಮಾಡೋ ಭಾಗ್ಯ ಸಿಕ್ಕಿದ್ದು. ಧರ್ಮ್ ಸಿಂಗ್ ಅವರು ನಾನು ಭೇಟಿ ಮಾಡಿಸಿದ್ರು ಬಹಳ ವರ್ಷದಿಂದ. ಅವರ ಭಾವಚಿತ್ರ ಕೂಡ ನಮನ ಹೇಳುವಂತ ಭಾಗ್ಯ ಇವತ್ತು ಸಿಕ್ತು. ಬಹಳ ಸಂತೋಷದಿಂದ ಈ ದೀಪ ಹಚ್ಚಿದ್ದೇನೆ. ಈ ಹಾಸ್ಪಿಟಲ್ನಿಂದ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತೇಳಿ. ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯ ಜನಸಂಪದ ಜ್ಞಾನಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತರಾಗಲಿ ಅಂತ ಹೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ಬೆಳೆಸಿದ್ದೇನೆ. ಈ ಡಾಕ್ಟರ್ ಕೆಲಸ ತೆಗೆದುಕೊಳ್ಳೋರು, ಸೇರೋರು, ಮಾನವನ ಸೇವೆ ಮಾಡಬೇಕು ಅನ್ನೋರು ಮಾತ್ರ ಮಾನವ ಧರ್ಮನೇ ಒಂದು ವಿಶ್ವಕ್ಕೆ ಒಂದು ದೊಡ್ಡ. ಏಕೆಂದರೆ ಸರ್ವಿಸ್ ಓರಿಯೆಂಟೇಷನ್ ತಲೆಯಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ಯಾರೋ ಡಾಕ್ಟರ್ಸ್ ಆಗ್ಲಿಕ್ಕೆ ಆಗಲ್ಲ. ಬಹಳ ನಿಸ್ವಾರ್ಥ. ಚಾಲೆಂಜಸ್ ಇರ್ತದೆ. ಇವತ್ತು ಬೇಕಾದಷ್ಟು ರಿಸರ್ಚ್ಗಳು, ಟೆಕ್ನಾಲಜಿಗಳು ಎಲ್ಲ ಬೆಳೀತಾ ಇದೆ. ಹಳ್ಳಿಯಲ್ಲಿ ಕೆಲಸ ಮಾಡಿದವರು ಬಂದು ಬೆಂಗಳೂರು ಕೆಲಸ ಮಾಡೋದು ಬಹಳ ಸುಲಭ. ಯಾಕೆಂದ್ರೆ ಅಲ್ಲಿ ತನ್ನ ಸ್ವಂತ ಆದಂತ ಪರೀಕ್ಷೆಗಳಿರ್ತದೆ, ಕೆಪಾಸಿಟಿ ಇರ್ತದೆ. ಪೇಷಂಟ್ಸ್ ಬಹಳ ಅವರೇ ಡಿಶಸ್ ತಗೊಂಡು ನೋಡ್ತಾರೆ. ಇಲ್ಲಿ ಬೆಂಗಳೂರಾದ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಜೂನಿಯರ್ ಎಲ್ಲ ದೊಡ್ಡ ಡಾಕ್ಟರ್ ಏನ್ ಕೆಲಸ ಮಾಡ್ತಾರೆ ನೋಡ್ಕೊಂಡು ಸಪೋರ್ಟಿಂಗ್ ಆಗಿರ್ಬೇಕು. ಅದೇ ಇಲ್ಲಿ ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಕೂಡ ಕೆಲವು ದಿನ ಕೆಲಸ ಮಾಡಿದ್ದೇನೆ. ಸೊ ಇದರ ಎಲ್ಲ ಗೊತ್ತಿದೆ. ನಾನು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಕೊನೆಗೆ ನಾನು ಕೇಳಿದ್ದು ಮ್ಯಾನೇಜ್ಮೆಂಟ್ ಮಾಡಕ್ ಆಗಲ್ಲ ಅಂತೇಳಿ ಕೊನೆಗೆ ಕೈ ಬಿಟ್ಟೆ. ನನ್ನ ಮನೆಯಲ್ಲೂ ಒಂದು 14 ಜನ ಡಾಕ್ಟರ್ಸ್ ಇದ್ದಾರೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್ ದಿಸ್. ಬಟ್ ವಿಕ್ರಮ್ ಅವರು ಗುಲ್ಬರ್ಗಾಯಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ಈ ಸೇವೆ ಮಾಡಿ ಒಂದು ಹೊಸ ಆಲೋಚನೆ. 10 ರೂಪಾಯಿ ಕಟ್ಟಿ 1 ಕೋಟಿವರೆಗೂ ನಾನು ಇನ್ಸೂರೆನ್ಸ್ ಕವರೇಜ್ ಕೊಡ್ತೀನಿ ಅಂತ ಹೇಳಿ ಹೊಟ್ಟಿದ್ದಾರೆ. ನಾನು ಬರೋಕ್ಕೆ ಮುಂಚಿತವೇ ನಾವು ಮುನೀಶ್ ಮುಂದೆ ಹತ್ರ ಸಕ್ಸಸ್ ಸ್ಟೋರಿ ಲೀಡ್ ಮಾಡ್ಬೋದು ಅಂತೇಳಿ ನಾನು ಜಸ್ಟ್ ಮಾತಾಡ್ಕೊಂಡು ಬಂದೆ. ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಸರ್ಕಾರಗಳು ಬೇಕಾದ ಸ್ಕೀಮ್ಸ್ ಗಳು ತಂದಿದೆ. ನಾವೆಲ್ಲ ಯಶಸ್ವಿನಿ ಬೇರೆ ಪಡೆದುಕೊಂಡು ಬಂದು ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಎಲ್ಲ ಬೇಕಾದಷ್ಟೆಲ್ಲ ಇದೆ. ಕೆಲವು ಕಡೆ ಸಕ್ಸಸ್ ಆಗಿದೆ, ಕೆಲವು ಸಕ್ಸಸ್ ಆಗಿದೆ. ಬಟ್ ಏನೇ ಆದ್ರೂ ಕೂಡ ಯಾವುದೇ ಹಾಸ್ಪಿಟಲ್ ಒಂದು ನಂಬಿಕೆ ಬಹಳ ಇಂಪಾರ್ಟೆಂಟ್. ಡಾಕ್ಟರ್ಸ್ಗೆ ಹಾಸ್ಪಿಟಲ್ ಬಗ್ಗೆ ಒಂದು ವಿಶೇಷವಾದಂತ ನಂಬಿಕೆ. ಇಲ್ಲಿ ಹೋದ್ರೆ ಟಚ್ ಆಫ್ ಎ ಡಾಕ್ಟರ್, ದ ಫೀಲಿಂಗ್ ಆಫ್ ಎ ಡಾಕ್ಟರ್, ಅಪ್ರೋಚ್ ಆಫ್ ಎ ಡಾಕ್ಟರ್, ಇವೆಲ್ಲ ಕೂಡ ಪ್ರತಿಯೊಬ್ಬ ಸ್ಟಾಫ್ ಕೂಡ ನಾವು ಸಕ್ಸಸ್ ಇನ್ಕ್ಲೂಡಿಂಗ್ ದಿ ನರ್ಸಿಂಗ್ ಸ್ಟಾಫ್ ಕೂಡ, ಸಪೋರ್ಟಿಂಗ್ ಸ್ಟಾಫ್ ಕೂಡ ಬಹಳ ಮುಖ್ಯ ಆಗಿರ್ತದೆ. ಸೊ ಎಲ್ಲಿ ಎಲ್ಲ ಒಗ್ಗಟ್ಟಿನಿಂದ ಈ ಸೇವೆ ಮನೋಭಾವದಿಂದ ನಾವು ಮಾಡ್ತೇವೆ, ಅಲ್ಲಿ ಖಂಡಿತ ಯಶಸ್ಸನ್ನು ಕೂಡ ಸಿಗ್ತದೆ. ಸೊ ಆರೋಗ್ಯದ ಬಗ್ಗೆ ನಮ್ಮ ವಿಕ್ರಮ್ ಮತ್ತು ಅವರ ತಂಡ ಇಲ್ಲಿ ಬಂದು ಬೆಂಗಳೂರಿನಲ್ಲಿ ಈ ವೆಂಚರ್ಗೆ ಕೈ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಬಂದು ಅವ್ರಿಗೆ ಶುಭ ಹಾರೈಸಬೇಕು ಅಂತ ಹೇಳಿ ನಮ್ಮ ಮುದ್ಗಲ್ ಅವರು ಬಂದು ಹೇಳಿದ್ರು. ಅವ್ರು ಬಹಳ ಪ್ರಾಮಾಣಿಕವಾಗಿ ಅವರು ಬಂದು ನನ್ಗೆ ಹೇಳಿದ್ರು. ಸೊ ಬಂದು ಬಹಳ ಸಂತೋಷದಿಂದ ಈ ದೀಪವನ್ನ ಹಚ್ಚಿ ಈ ಜ್ಯೋತಿಗಿನ ಮುಖಾಂತರ ಎಲ್ಲರ ಬದುಕಿಗೆ ಬೆಳಕನ್ನ ಸಿಗುವಂತ ಒಂದು ಪ್ರಾರ್ಥನೆ ಮಾಡುತ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಐ ಸ್ಟ್ಯಾಂಡ್ ಕಮಿಟೆಡ್. My government and myself will always be there to support you. Whatever you are doing is good for the interest of the society. I wish you all the best. I wish all the staff members of this hospital, healthcare, doctors, supporting staff, everyone, all the best. Good luck to you. We wish you a great, I think your service will be definitely God and all of us will be looking at
and our support will stand always with you. Thank you. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.